ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಸ್ಟಾಕ್ನ ರೆಕಮೆಂಡ್ ಮಾಡ್ತಾ ಇಲ್ಲ. ನೀವು ಫ್ಯೂಚರ್ ಸ್ಟಡಿ ಮಾಡಿ ಡೀಪ್ ಅನಲೈಸ್ ಮಾಡಿ ನೆಕ್ಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾವು ಇವತ್ತಿನ ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವು 1,00,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ವಿತಿನ್ 4 to 5 ಇಯರ್ಸಲ್ಲಿ 1 crore ಆಗ್ತಿದ್ದಂಥ ಸ್ಟಾಕ್ಸ್ನ ನಾನು ನೋಡಿದ್ದೀನಿ. ಏನು ಡಿಸ್ಕಸ್ ಮಾಡೋಣ. ಮೊದಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ನಿಮ್ಗೆ ಏನಾದ್ರು ಅನಿಸಿಕೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೆಕ್ಸ್ಟ್ ವೀಡಿಯೋಸು ನಿಮಗೆ ನಾನು ಕೊಟ್ಟ ತಕ್ಷಣ ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮೊದಲಿಗೆ ಹೋಗೋದಾದರೆ, ಅದು ಯಾವ ಸ್ಟಾಕ್ಸ್ ಅಂದರೆ ವಾರನ್ ರಿನ್ಯೂವಬಲ್ಸ್ ಟೆಕ್ನಾಲಜೀಸ್ ಅಂತ. ಇದು ಪವರ್ ಸೆಕ್ಟರಲ್ಲಿ ವರ್ಕ್ ಮಾಡುತ್ತೆ. ನೀವು ಗೂಗಲಲ್ಲಿ ಹೋಗಿ ವಾರನ್ ರಿನ್ಯೂವಬಲ್ ಟೆಕ್ನಾಲಜೀಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಿಮಗೆ 1 ಇಯರಲ್ಲಿ ಎಷ್ಟು ಗ್ರೋತ್ ಸಿಕ್ಕಿದೆ ಅಂದರೆ 1000% ಇದೆ. 100% ಬರೋದೇ ಕಷ್ಟ, ಬಟ್ 1000% ಗ್ರೋತ್ ಇದೆ. 5 ಇಯರ್ಸಲ್ಲಿ 57,000 ಗ್ರೋತ್ ಇದೆ. ಸೊ ಮ್ಯಾಕ್ಸ್ ಪರ್ಫಾರ್ಮೆನ್ಸ್ ನೋಡೋದಾದರೆ ನೋಡಿ, ಮೇ ಅಲ್ಲಿ ಜಸ್ಟ್ 1 ರೂಪಿ ಇತ್ತು, 1 ರೂಪಿ 2 ರೂಪಿ ಇತ್ತು, ಇವಾಗ 2000 ಆಗಿದೆ. ಸೊ 1 ರೂಪಿ ಇರೋದು 1000 ರೂಪೀಸ್ ಆದರೆ 1000ಗೆ ಲ್ಯಾಕ್ ಆಗುತ್ತೆ, 100ಗೆ 10,000 ಆಗುತ್ತೆ, 1000ಗೆ 1 ಲ್ಯಾಕ್ ಆಗುತ್ತೆ. 1 ಲ್ಯಾಕ್ ಆಗಿದ್ರೆ ಸೊ 1 crore ಆಗ್ತಿತ್ತು ವಿತಿನ್ 5 ಇಯರ್ಸ್. ರಾಕೇಶ್ ಜುಂಜುನ್ವಾಲಾ ಅವರು ಟೈಟನ್ ಸ್ಟಾಕ್ಸ್ನ 20 ಇಯರ್ಸ್ ಹೋಲ್ಡ್ ಮಾಡಿ 2 ರೂಪೀಸ್ ಇದ್ದ ಶೇರ್ನ 2000ವರೆಗೆ ಕಾದು ರಿಚ್ ಆಗಿದ್ದಾರೆ. ಸೊ ಇಲ್ಲಿ ನೀವು ಜಸ್ಟ್ 2 ರೂಪೀಸ್ ಇದ್ದದ್ದು ವಿತಿನ್ 5 ಇಯರ್ಸಲ್ಲಿ ಇಷ್ಟು ಗ್ರೋತ್ ಸಿಕ್ಕಿದೆ. ಓಕೆ, ಇದನ್ನ ನೀವು ಡೀಪ್ ಸ್ಟಡಿ ಮಾಡೋದಾದ್ರೆ ಇಲ್ಲಿ screener.inಗೆ ಹೋಗಿ ಯಾವಾಗಲೂ ವಾರನ್ ಟೆಕ್ನಾಲಜೀಸ್ ಸೆಲೆಕ್ಟ್ ಮಾಡ್ಕೊಬಿಡಿ. ಇದು ಲಾಸಲ್ಲಿದೆ. ವಾರನ್ ರಿನ್ಯೂವಬಲ್ ಟೆಕ್ನಾಲಜೀಸ್ ಅಂತ ಸರ್ಚ್ ಮಾಡಿ ಇದು ಸಿಗುತ್ತೆ. ಇದು ನೋಡಿ 19,000 ಮಾರ್ಕೆಟ್ ಕ್ಯಾಪ್ ಇದೆ. ನೋಡಿ 1 ಇಯರ್ ಗ್ರಾಫ್ ತುಂಬ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಗ್ರಾಫು ತುಂಬ ಚೆನ್ನಾಗಿದೆ. ಬಟ್ ಸಡನ್ ಆಗಿ ಬೈ ಮಾಡೋಕೆ ಹೋಗಬೇಡಿ. ಪೂರ್ತಿ ವಿಡಿಯೋ ನೋಡಿ, ನೀವು ಸ್ಟಡಿ ಮಾಡಿ ಆಮೇಲೆ ನೀವು ಬೈ ಪ್ಲಾನ್ ಮಾಡಿ. ಇಲ್ಲೂ 2 ರೂಪೀಸ್ ಇತ್ತಿತ್ತು 20 ಏಪ್ರಿಲ್ 20 ಇವಾಗ ನೋಡಿ 2000 ಇದೆ. ಸೊ ಇದ್ರದ್ದು ಕಾಂಪಿಟೇಟರ್ಸ್ ಬಂದು L&T ಮತ್ತು GMR ಇರುತ್ತೆ. ಇದ್ರದ್ದು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ. 0317 ಇದ್ದದ್ದು 2484 207. ಈ ಪ್ರಾಫಿಟಿಂದನೇ ಅಷ್ಟು ಗ್ರೋತ್ ಆಗಿದೆ ಸ್ಟಾಕ್ಸಲ್ಲಿ. ಬ್ಯಾಲೆನ್ಸ್ ಶೀಟ್ ಹೋದ್ರೂ ಅಷ್ಟೇ, ಇಯರ್ ಟು ಇಯರ್ ತುಂಬ ಗ್ರೋತ್ ಇದೆ. 2023ಗೂ 24ಗೂ ನೋಡಿ 1 to ಡಬಲ್ ಆಗ್ತಾ ಇದೆ. ಸೊ ಇದೊಂದು ತುಂಬ ಒಳ್ಳೆ ಸ್ಟಾಕ್ಸು. ಪ್ರಮೋಟರ್ಸ್ ಹೋಲ್ಡಿಂಗು ಕೂಡ ಚೆನ್ನಾಗಿದೆ, 75%. ಇದು ಪಬ್ಲಿಕ್ 25%. ಇದೇ ರೀತಿ ಇನ್ನೊಂದು ಸ್ಟಾಕ್ಸ್ ಯಾವುದಂದ್ರೆ ನನಗೆ ಗೊತ್ತಿರೋಂಗೆ KPI ಗ್ರೀನ್. ಇದು ಅಷ್ಟೇ ಒಳ್ಳೆ ಪ್ರಾಫಿಟ್ ಇದೆ ಲಾಸ್ಟ್ 5 ಇಯರ್ಸಿಂದ. ಇದು ಬಂದು 11,303 crore ಮಾರ್ಕೆಟ್ ಕ್ಯಾಪ್ ಇದೆ. ಇದು ಮ್ಯಾಕ್ಸ್ ಬಂದು ನೋಡಿ, ಇದು 1 ಇಯರ್ಗೆ ಎಷ್ಟು ಪ್ರಾಫಿಟ್ ಅಂದರೆ 1 ಇಯರ್ಗೆ 300 ರೂಪೀಸ್ ಇರೋದು 2000 ರೂಪೀಸ್ ಆಗಿದೆ. ಸೊ ನೀವು ಮ್ಯಾಕ್ಸ್ ನೋಡಿದ್ರೆ ಇದು 2019 ಬಂದಿರೋದು. ಸೊ ಅವಾಗ ಜಸ್ಟ್ 20 ರೂಪೀಸ್ ಇತ್ತು, ಇವಾಗ 2000 ಆಗಿದೆ. ಸೊ 5 ಇಯರ್ಸ್ಗೆ ತುಂಬ ಗ್ರೋತ್ ಆಗಿದೆ. ನೀವು 1 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದರೆ 1 crore ಪಕ್ಕ ಆಗ್ತಾಯಿತ್ತು. ಸೊ ಇದಕ್ಕೆ ಕಾಂಪಿಟೇಟರ್ ನೋಡಿ ಯಾವುದೂ ಇಲ್ಲ ಜಾಸ್ತಿ. ಇದ್ರ ಪ್ರಾಫಿಟ್ ಗ್ರೋತ್ ಕ್ವಾರ್ಟರ್ ನೋಡಿದ್ರು ತುಂಬ ಚೆನ್ನಾಗಿದೆ. ಈ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ಅಷ್ಟೇ. ಸೊ ಸಡನ್ ಬೈ ಮಾಡೋಕೆ ಹೋಗಬೇಡಿ, ಫಸ್ಟು ಸ್ಟಡಿ ಮಾಡಿ. ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ಟು ಇಯರ್ ನೋಡಿದ್ರೆ ನೀವು 109, 208, 337 ತುಂಬ ಚೆನ್ನಾಗಿದೆ ಗ್ರೋತು ಎಲ್ಲ. ಇದ್ರದ್ದು ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡಿದ್ರೆ 53 ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. FIS ಬೈ ಮಾಡ್ತಾ ಇದ್ದಾರೆ, ಪಬ್ಲಿಕ್ಕು ಚೆನ್ನಾಗಿದೆ. ಸೊ KPI ಗ್ರೀನ್ ಮತ್ತು ವಾರನ್ ರಿನ್ಯೂವಬಲ್ಸ್ ಎರಡೂ ತುಂಬ ಚೆನ್ನಾಗಿದೆ. ಬಟ್ ಇದು ಎರಡರದ್ದು ಪಿ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಇದು ಓಕೆ, ಬಟ್ ವಾರನ್ ರಿನ್ಯೂವಬಲ್ಸ್ ನೋಡಿದ್ರೆ ನೀವು ಪಿ ಕಂಪೇರ್ ಮಾಡಿದ್ರೆ ಬೇರೆದಕ್ಕೆ 39-40 ಇರಬೇಕಾಗಿತ್ತು, ಬಟ್ 132 ಇದೆ. ಸೊ ಇವೆರಡು ತುಂಬ ಪೀಕಲ್ಲಿದೆ ಸ್ಟಾಕ್ಸು. ಸಡನ್ನಾಗಿ ಬೈ ಮಾಡೋಕೆ ಹೋಗಬೇಡಿ, ಬಟ್ ನಿಮ್ಮ ರ್ಯಾಡರಲ್ಲಿ ಇಟ್ಟು ಅಬ್ಸರ್ವ್ ಮಾಡಿ. ಇದು ಏನು ಗ್ರೋತ್ ಸ್ಟೇಜು ಬಂದಾಗ ಬೈ ಮಾಡಿ. ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾ ಇವೆರಡು ಸ್ಟಾಕ್ಸ್ ಮಾತ್ರ ತುಂಬ
ಚೆನ್ನಾಗಿ ಪರ್ಫಾರ್ಮ್ ಆಗ್ತಾಯಿತ್ತು ಅಪ್ ಟು ಸ್ಟಿಲ್ವರೆಗೂ. ಇವಾಗ ಅಂತೂ PSU ಸ್ಟಾಕ್ಸ್ ಎಲ್ಲರದ್ದು ಫೋಕಸ್ ಆಗಿದೆ. ಸೊ ನೀವು PSU ಸ್ಟಾಕ್ಸ್ ಫೋಕಸ್ ಮಾಡಿ, ಬಟ್ ಇವೆರಡನ್ನು ಅಬ್ಸರ್ವ್ ಮಾಡ್ತಾ ಇರಿ ನಿಮ್ಮ ರಾಡರಲ್ಲಿ. ಓಕೆ, ಥ್ಯಾಂಕ್ ಯು. ನಿಮ್ಗೇನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ನೋಡಿ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.